ವಿದ್ಯಾರ್ಥಿಗಳಿಗೆ ತಮಗೆಲ್ಲರಿಗೂ ಕಲರವ ಟ್ಯುಟೋರಿಯಲ್ಸ್ಗೆ ಸ್ವಾಗತ. ಸೊ ವಿದ್ಯಾರ್ಥಿಗಳೇ, ನಾವು ಈ ವಿಡಿಯೋದಲ್ಲಿ ನಿಮಗೆ ಏನು ತೋರಿಸ್ತಾ ಇದ್ದೀವಪ್ಪ ಅಂತಂದರೆ, ಈಗ ಏನು ಈ ವರ್ಷ 2025-26ನೇ ಸಾಲಿನಲ್ಲಿ ಏನು ಇಲಾಖೆಯಿಂದ ಪರೀಕ್ಷೆ ನಡೆಸ್ತಾ ಇದೆಯೋ, ಈ ಒಂದು ಪರೀಕ್ಷೆಯ 6ರಿಂದ 9ನೇ ತರಗತಿಯ ಪರೀಕ್ಷೆಗಳ ವೇಳಾಪಟ್ಟಿ ಮತ್ತೆ ಬದಲಾವಣೆ ಆಗಿದೆ. ಇಲಾಖೆ ಈಗಾಗಲೇ 2 ಸಲ ವೇಳಾಪಟ್ಟಿಯನ್ನು ಪ್ರಕಟ ಮಾಡಿ ಮತ್ತೊಮ್ಮೆ ಬದಲಾವಣೆಯನ್ನು ಮಾಡಿದೆ. ಆ ವೇಳಾಪಟ್ಟಿಯಲ್ಲಿ ಏನೆಲ್ಲ ಬದಲಾವಣೆಗಳಾಗಿದ್ದಾವೆ, ಯಾವ್ಯಾವ ಪರೀಕ್ಷೆಗಳು ಯಾವ್ಯಾವ ದಿನಾಂಕದಂದು ನಡೀತಾ ಇದ್ದಾವೆ, ಯಾವ ಶಾಲೆಗಳವರು ಯಾವ ರೀತಿ ಪರೀಕ್ಷೆಯನ್ನು ನಡೆಸಬೇಕು ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ. 6ರಿಂದ 9ನೇ ತರಗತಿಯ ಪರೀಕ್ಷೆಗಳ ಬಗ್ಗೆ ಬಹಳಷ್ಟು ಗೊಂದಲಗಳು ಇಲಾಖೆಯಲ್ಲಿ ಇದ್ದೇ ಇದ್ದಾವೆ. ಈಗ ಒಂದು ವೇಳಾಪಟ್ಟಿಯನ್ನು ಪ್ರಕಟ ಮಾಡಿದ್ದಾರೆ. ನಾನು ಆ ವೇಳಾಪಟ್ಟಿಯನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ. ಇನ್ನು ಮುಂದಿನ ವೇಳಾಪಟ್ಟಿ ಯಾವ್ದು ಬರುತ್ತೋ ಪರೀಕ್ಷೆ ಒಳಗೆ ಗೊತ್ತಿಲ್ಲ, ಆದರೂ ಸಹ ಈ ವೇಳಾಪಟ್ಟಿಯನ್ನು ನಾವೀಗ ನೋಡ್ತಾ ಹೋಗೋಣ ಏನೇನಿದೆ ವೇಳಾಪಟ್ಟಿಯಲ್ಲಿ ಅಂತೇಳಿ. ಸೊ ಮೊದಲಿಗೆ ಈಗ ನಾವು ಇಲಾಖೆಯಿಂದ ಮೊದಲ ಒಂದು ವೇಳಾಪಟ್ಟಿಯನ್ನು ನಾನು ನಿಮಗೆ ತಿಳಿಸ್ತಾ ಆಮೇಲೆ ಮುಂದಿನ ಹೊಸ ವೇಳಾಪಟ್ಟಿಯನ್ನು ಸಹ ತೋರಿಸ್ತಾ ಇದ್ದೀನಿ. ಪೂರ್ಣ ಪ್ರಮಾಣದಲ್ಲಿ ಏನು ಬದಲಾವಣೆ ಆಗದೆ ಅನ್ನೋದನ್ನು ನೋಡೋದಕ್ಕೋಸ್ಕರ ನಮ್ಮ ವಿಡಿಯೋವನ್ನು ಕೊನೆ ತನಕ ನೋಡಿ. ಸ್ಕಿಪ್ ಮಾಡದೆ ನೋಡಿದ್ರೆ ಮಾತ್ರ ಪೂರ್ಣ ಪ್ರಮಾಣದಲ್ಲಿ ನಿಮಗೆ ವಿಡಿಯೋ ಸಿಗ್ತದೆ. ಜೊತೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಆಗಿಂದಾಗೆ ಪ್ರಕಟಿಸ್ತಕ್ಕಂತಹ ಎಲ್ಲ ವಿಷಯಗಳನ್ನು ಸಹ ತಿಳಿಸ್ತಾ ಹೋಗ್ತೀವಿ. ಜೊತೆಗೆ ನಿಮಗೆ 6ರಿಂದ 9ನೇ ತರಗತಿಯವರೆಗೆ ಬಿಟ್ಟಿರ್ತಕ್ಕ ಇಲಾಖೆಯಿಂದ ಬಿಡುಗಡೆ ಮಾಡಿರ್ತಕ್ಕಂತಹ ಮಾದರಿ ಪ್ರಶ್ನೆ ಪತ್ರಿಕೆಗೆ ಕೀ ಉತ್ತರಗಳನ್ನು ಸಹ ವಿಡಿಯೋಗಳು ನಮ್ಮಲ್ಲಿ ಲಭ್ಯವಾಗ್ತಾ ಹೋಗ್ತವೆ. ಮುಂದಿನ ದಿನಗಳಲ್ಲಿ ಅಬ್ಸರ್ವ್ ಮಾಡ್ತಾ ಇರಿ ಅಂತ ಹೇಳ್ತಾ ಬನ್ನಿ ಈಗ ನೋಡ್ತಾ ಹೋಗೋಣ ಟೈಮ್ ಟೇಬಲ್ ಯಾವ ರೀತಿ ಇದೆ. ಸ್ಟೂಡೆಂಟ್ಸ್, ಈಗ ನೋಡ್ರಿ ಇದು ಇಲಾಖೆಯಿಂದ ಬಿಡುಗಡೆ ಮಾಡಿದಂತಹ ಮೊದಲನೇ ಒಂದು ವೇಳಾಪಟ್ಟಿಯ ಆದೇಶ 5ನೇ ತಾರೀಕು ಈ ಒಂದು ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿತ್ತು. ಸರ್ಕಾರಿ ಶಾಲೆಗಳಲ್ಲಿ ಈ 6ರಿಂದ 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಮಾಪನ SA2 ಅನ್ನು ನಡೆಸಬೇಕು ಅಂತೇಳಿ ಮೌಲ್ಯಾಂಕನದ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಂಡು ಅದರ ಬಗ್ಗೆ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಸಹ ಪ್ರಕಟಿಸಲಾಗಿತ್ತು. ಈಗ ಏನಾಗಿದೆ ಅಂತಂದ್ರೆ, ಸೊ ಒಂದು ವೇಳಾಪಟ್ಟಿಯನ್ನು ಇದರ ಜೊತೆಗೆ ಪ್ರಕಟಣೆಯನ್ನ ಮಾಡಿದ್ರು. ಆ ವೇಳಾಪಟ್ಟಿ ಹೇಗಿತ್ತಪ್ಪ ಅಂತಂದ್ರೆ, ಇಲ್ಲಿ ನೋಡ್ತಾ ಹೋಗೋಣ. ಮಾರ್ಚ್ 20ನೇ ತಾರೀಕು 2026ನೇ ಇಸ್ವಿಯ ಶುಕ್ರವಾರದಂದು ಪ್ರಥಮ ಭಾಷೆ ಪ್ರಾರಂಭ ಆಗಬೇಕಾಗಿತ್ತು 6 ಮತ್ತು 7ನೇ ತರಗತಿಯ ವಿದ್ಯಾರ್ಥಿಗಳಿಗೆ. ಸೊ ಈ ಒಂದು ಪ್ರಕಟಣೆಯನ್ನು ನಾವು ಈ ಮುಂಚೆ ನೀವು ಆಲ್ರೆಡಿ ನೋಡಿರ್ತೀರಿ. 24ನೇ ತಾರೀಕು ಗಣಿತ ಇತ್ತು, 26 ದ್ವಿತೀಯ ಭಾಷೆ ಇತ್ತು, 27 ತೃತೀಯ ಭಾಷೆ ಇತ್ತು. ಇದೆಲ್ಲ ಬದಲಾವಣೆ ಆಗಿದೆ. ಬುಧವಾರ 1ನೇ ತಾರೀಕು ವಿಜ್ಞಾನ ಇತ್ತು, 4ನೇ ತಾರೀಕು ಸಮಾಜ ವಿಜ್ಞಾನ ಇತ್ತು. ಇದು 6ರಿಂದ 7ನೇ ತರಗತಿ ವಿದ್ಯಾರ್ಥಿಗಳಿಗೆ ಇದು ಬದಲಾವಣೆ ಆಗಿದೆ. ಕೊನೆ ತನಕ ಈ ವಿಡಿಯೋವನ್ನು ನೋಡ್ರಿ, ನಿಮಗೆ ಸಂಪೂರ್ಣ ಬದಲಾವಣೆ ಆಗಿರ್ತಕ್ಕಂತಹ ವಿಷಯ ಯಾವುದು, ಯಾವ್ಯಾವ ದಿವಸ ಯಾವ್ಯಾವ ವಿಷಯ ಇದೆ ಅಂತ ತೋರಿಸ್ತಾ ಹೋಗ್ತೀನಿ. ನೋಡ್ರಿ, ಇದು 8ನೇ ತರಗತಿದು ಹಳೆಯ ಟೈಮ್ ಟೇಬಲ್. ಅದು ಸಹ 20ನೇ ತಾರೀಕಿಂದಲೇ ಪ್ರಾರಂಭ ಆಗ್ತಾ ಇತ್ತು. ಸೊ ಇಲ್ಲಿಯೂ ಸಹ 24ಕ್ಕೆ ಗಣಿತ ಇತ್ತು, 26ಕ್ಕೆ ದ್ವಿತೀಯ ಭಾಷೆ ಇತ್ತು, 27ಕ್ಕೆ ತೃತೀಯ ಭಾಷೆ ಇತ್ತು, 1ನೇ ತಾರೀಕು ವಿಜ್ಞಾನ ಇತ್ತು, 4ನೇ ತಾರೀಕು ಸಮಾಜ ವಿಜ್ಞಾನ ಇತ್ತು. ಇದು 8ನೇ ತರಗತಿಯ ಹಳೆ ಟೈಮ್ ಟೇಬಲ್. ಅದೇ ರೀತಿ 9ನೇ ತರಗತಿಗೂ ಕೂಡ 20ನೇ ತಾರೀಕಿಂದಲೇ ಪರೀಕ್ಷೆ ಸ್ಟಾರ್ಟ್ ಆಗ್ತಾ ಇತ್ತು, ಪ್ರಥಮ ಭಾಷೆ. ಆಮೇಲೆ 24ಕ್ಕೆ ವಿಜ್ಞಾನ, 26ಕ್ಕೆ ದ್ವಿತೀಯ ಭಾಷೆ, 27ಕ್ಕೆ ತೃತೀಯ ಭಾಷೆ, 1ನೇ ತಾರೀಕು ಗಣಿತ ಇತ್ತು, 4ನೇ ತಾರೀಕು ಸಮಾಜ ವಿಜ್ಞಾನ ಇತ್ತು. ಸೊ ಇದು ಏನು ಬದಲಾವಣೆ ಆಗಿದೆ ಅಂತಕ್ಕಂಥದ್ದನ್ನ ನಾವೀಗ ನೋಡ್ತಾ ಹೋಗೋಣ. ಸೊ ಈ ಬದಲಾವಣೆಗಳನ್ನ ನಾವು ನೋಡದಂತೆ, ಸೊ ಇದಾದ ನಂತರ ಒಂದು ಜಿಲ್ಲೆಗಳಲ್ಲಿ ಸಹ ಒಂದು ಆದೇಶ ಇತ್ತು. ನೋಡ್ರಿ, ಈ ಜಿಲ್ಲೆಗಳಲ್ಲಿ ಮಾಡಿದಂತಹ ಆದೇಶದಲ್ಲಿ ಸರ್ಕಾರದ ಅಡಿಯಲ್ಲಿ ಸರ್ಕಾರದ ರಾಜ್ಯ ಪಠ್ಯಕ್ರಮವನ್ನು ಅನುಸರಿಸ್ತಾ ಇರ್ತಕ್ಕಂತಹ ಅನುದಾನಿತ ಹಾಗೂ ಅನುದಾನ ರಹಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಈ ಒಂದು ಪರೀಕ್ಷಾ ಮೌಲ್ಯಾಂಕನವನ್ನ ನಡೆಸಬೇಕು ಅಂತಕ್ಕಂತಹ ಒಂದು ಆದೇಶವನ್ನ ಇಲ್ಲಿ ಮಾಡಿದ್ದಾರೆ. ಇದು 9ನೇ ತಾರೀಕು ಮಾಡಿರ್ತಕ್ಕಂತಹ ಒಂದು ಆದೇಶ, ನಿನ್ನೆ ಆಗಿರ್ತಕ್ಕಂತಹ ಆದೇಶ. ಈ ಆದೇಶದ ಪ್ರಕಾರ 20ನೇ ತಾರೀಕಿಂದ ಪರೀಕ್ಷೆಯನ್ನು ನಡೆಸಬೇಕು ಅಂತ ಇತ್ತು. ಅನುದಾನ ರಹಿತ ಶಾಲೆಗಳಿಗೂ ಸಹ ವೇಳಾಪಟ್ಟಿಯನ್ನ ಪ್ರಕಟಣೆಯನ್ನ ಮಾಡಿದ್ದಿತ್ತು. ಇದು 2ನೇ ರೀತಿಯ ಒಂದು ವೇಳಾಪಟ್ಟಿಯನ್ನು ನಾವು ನೋಡಿದ್ವಿ. ಸೊ ಇದು ಆಯಾ ಜಿಲ್ಲೆಗಳಲ್ಲಿ ಬಿಡುಗಡೆ ಆದಂತಹ ವೇಳಾಪಟ್ಟಿ. ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳು ಎಲ್ಲರಿಗೂ ಸಹ, ಸರ್ಕಾರಿ ಶಾಲೆಗಳಿಗೂ ಸಹ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿತ್ತು. ಈಗ
ಮತ್ತೊಂದು ಹೊಸ ವೇಳಾಪಟ್ಟಿ ಬಂದಿದೆ. ಈಗ ನಾನು ಆ ವೇಳಾಪಟ್ಟಿಯನ್ನು ತೋರಿಸ್ತಾ ಹೋಗ್ತೀನಿ. ಬನ್ನಿ ನೋಡೋಣ. ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡ್ತಾ ಹೋದರೆ ನಿಮಗೆ ಸಂಪೂರ್ಣ ವೇಳಾಪಟ್ಟಿ, ಹೊಸ ವೇಳಾಪಟ್ಟಿ ಸಿಗುತ್ತೆ. 9ನೇ ತಾರೀಕು DSCRT ಇಂದ ಬಿಡುಗಡೆ ಮಾಡಿರ್ತಕ್ಕಂತಹ ಈ ಒಂದು ಹೊಸ ವೇಳಾಪಟ್ಟಿ ಹೇಗಿದೆಯಪ್ಪ ಅಂತಂದ್ರೆ 6 ಮತ್ತು 7ನೇ ತರಗತಿಗೆ ಪರೀಕ್ಷೆ 24ನೇ ತಾರೀಕು ಮಂಗಳವಾರದಿಂದ ಪ್ರಾರಂಭ ಆಗ್ತಾ ಇದೆ. ಇದರ ಸಂಪೂರ್ಣ ವಿವರವನ್ನು ನಾನು ನಿಮಗೆ ಈಗ ಕೊಡ್ತಾ ಇದ್ದೇನೆ. ನೋಡ್ರಿ, ಪ್ರಥಮ ಭಾಷೆ ಪ್ರಾರಂಭ ಆಗ್ತಾ ಇದೆ ಮಂಗಳವಾರ ಬೆಳಗ್ಗೆ 11:30ಯಿಂದ 1 ಗಂಟೆವರೆಗೆ. 1.5 ಗಂಟೆ ಅವಧಿ, 40 ಅಂಕಗಳು ಗರಿಷ್ಠ ಅಂಕಗಳು. ಇದು ಈಗ ನಿನ್ನೆ ಆದೇಶ ಆಗಿರ್ತಕ್ಕಂಥದ್ದು, ಇವತ್ತು ಬಿಡುಗಡೆ ಆಗಿರ್ತಕ್ಕಂತಹ ಒಂದು ಆದೇಶ ಆಗಿದೆ. ಇನ್ನು 25ನೇ ತಾರೀಕು ಪರೀಕ್ಷೆ ಬುಧವಾರ ಇರಲ್ಲ. 26ನೇ ತಾರೀಕು ಗಣಿತ ವಿಷಯ ಇರುತ್ತೆ 11:30ಯಿಂದ 1 ಗಂಟೆವರೆಗೆ. ಅದು 1.5 ಗಂಟೆ 40 ಅಂಕಗಳಿಗೆ. 27ನೇ ತಾರೀಕು ನಿಮಗೆ ದ್ವಿತೀಯ ಭಾಷೆ ಇರುತ್ತೆ. ಆಂಗ್ಲ ಭಾಷೆ ಇರ್ಬೋದು ಅಥವಾ ಯಾವುದಿದೆಯೋ ಅದು ದ್ವಿತೀಯ ಭಾಷೆ ಇರುತ್ತೆ. ಸೊ ಬೆಳಿಗ್ಗೆ 11:30ಯಿಂದ 1 ಗಂಟೆ, 1.5 ಗಂಟೆ ಸಮಯ ಇರ್ತದೆ. ಸೊ ಇನ್ನು 28ಕ್ಕೆ ಶನಿವಾರ ಪರೀಕ್ಷೆ ಇರಲ್ಲ. 29ಕ್ಕೆ ಭಾನುವಾರ ರಜೆ, ಅವತ್ತು ಇರಲ್ಲ. 30ನೇ ತಾರೀಕು ಪರೀಕ್ಷೆ ಇರಲ್ಲ. 31ನೇ ತಾರೀಕು ಮಹಾವೀರ ಜಯಂತಿ ಆಗಿರೋದ್ರಿಂದ ಅವತ್ತು ಸಹ ಪರೀಕ್ಷೆ ಇರಲ್ಲ. ನಂತರ 1ನೇ ತಾರೀಕು ಸಮಾಜ ವಿಜ್ಞಾನ ಪರೀಕ್ಷೆ ಇರುತ್ತೆ. ಸೊ ಇಲ್ಲಿ 1ನೇ ತಾರೀಕು ಸಮಾಜ ವಿಜ್ಞಾನವನ್ನು ಹಾಕಿದರೆ 11:30ಯಿಂದ 1 ಗಂಟೆವರೆಗೆ 1.5 ಗಂಟೆಗಳ ಕಾಲ 40 ಅಂಕಗಳಿಗೆ ಪರೀಕ್ಷೆ ಇದೆ. ಅದಾದ ನಂತರ ಗುರುವಾರ ಪರೀಕ್ಷೆ ಇರಲ್ಲ. 2ನೇ ತಾರೀಕು, 3ನೇ ತಾರೀಕು ಗುಡ್ ಫ್ರೈಡೆ ರಜೆ ಇರ್ತದೆ. ಅದಾದ ನಂತರ 4ನೇ ತಾರೀಕು ಶನಿವಾರ ವಿಜ್ಞಾನ ಪರೀಕ್ಷೆ ಇರುತ್ತೆ. ನೋಡ್ರಿ, 4ನೇ ತಾರೀಕು ಶನಿವಾರ ವಿಜ್ಞಾನ ಪರೀಕ್ಷೆ ಇರುತ್ತೆ. ಅದಾದ ನಂತರ 5ನೇ ತಾರೀಕು ರಜೆ ಭಾನುವಾರ. 6ನೇ ತಾರೀಕು ತೃತೀಯ ಭಾಷಾ ಪರೀಕ್ಷೆ ಇರುತ್ತೆ. ಇದಿಷ್ಟು ಸಹ ನಾನು ನಿಮಗೆ ನೀಡಿದಂತಹದ್ದು 6 ಮತ್ತು 7ನೇ ತರಗತಿಗಳ ಸಂಕಲನಾತ್ಮಕ ಮೌಲ್ಯಮಾಪನ ಅಂದ್ರೆ SA2 ಪರೀಕ್ಷೆಯ ಒಂದು ವಿವರಣವನ್ನು ನಾನೀಗ ನೀಡಿದ್ದೇನೆ. ಈ ಒಂದು ಅವಧಿಯಲ್ಲಿ ಪರೀಕ್ಷೆ ನಡೆಸಬೇಕು ಅಂತ ಒಂದು ಹೊಸ ಆದೇಶವನ್ನು ಬಿಡುಗಡೆ ಮಾಡಿದ್ದಾರೆ. ಇನ್ನು 8ನೇ ತರಗತಿಗೆ ನೋಡೋಣ ಬನ್ನಿ. 8ನೇ ತರಗತಿಯ ಸಂಕಲನಾತ್ಮಕ ಮೌಲ್ಯಮಾಪನದ ವೇಳಾಪಟ್ಟಿಯಲ್ಲಿ ಅದೇ 24ನೇ ತಾರೀಕು ಪ್ರಥಮ ಭಾಷೆ ಇರುತ್ತೆ. ಇದು 2 ಗಂಟೆಗಳ ಅವಧಿಗೆ ನಡೀತಕ್ಕಂಥದ್ದು, 50 ಅಂಕಗಳಿಗೆ ನಡೀತದೆ. ಇನ್ನು 26ನೇ ತಾರೀಕು ಗುರುವಾರ ಸಮಾಜ ವಿಜ್ಞಾನ ಇದೆ. ಇಲ್ಲಿ ನೋಡ್ರಿ, ವೇಳಾಪಟ್ಟಿಗಳ ವಿಷಯಗಳಲ್ಲಿ ಬದಲಾವಣೆಗಳು ಬಹಳಷ್ಟು ಆಗಿದೆ. ಆಯಾ ಕ್ಲಾಸಿಗೆ ವೇಳಾಪಟ್ಟಿಯನ್ನು ಬದಲಾವಣೆ ಮಾಡಲಾಗಿದೆ. ಸ್ವಲ್ಪ ನೋಡಿ ಸರಿಯಾದ ರೀತಿಯಲ್ಲಿ ನೀವು ಪರೀಕ್ಷೆಗಳಿಗೆ ಹೋಗಬೇಕು. ಅಕಸ್ಮಾತ್ ಇದರ ಅಪ್ಡೇಟ್ ಏನಾದ್ರು ಮತ್ತೆ ಬಂತು ಅಂದ್ರೆ ಮತ್ತೆ ಮಧ್ಯದಲ್ಲಿ ನಾನು ನಿಮಗೆ ಈ ಒಂದು ವಿಷಯವನ್ನು ತಿಳಿಸ್ತೀನಿ. ವಿಡಿಯೋ ಮಾಡಿ ವೆಯ್ಟ್ ಮಾಡ್ತಾ ಇರಿ. 26ನೇ ತಾರೀಕು ಸಮಾಜ ವಿಜ್ಞಾನ ಇರ್ತದೆ. 27ನೇ ತಾರೀಕು ದ್ವಿತೀಯ ಭಾಷೆ ಇರುತ್ತೆ. 2 ಗಂಟೆಗಳ ಸಮಯ ಇರ್ತದೆ, ಅದಕ್ಕೂ 50 ಅಂಕ. 28, 29, 30, 31 4 ದಿವಸಗಳು ಸಹ ಪರೀಕ್ಷೆ ಇರೋದಿಲ್ಲ. ಅದಾದ ನಂತರ ಬುಧವಾರ 1ನೇ ತಾರೀಕು ಇಲ್ಲಿ ಗಣಿತ ವಿಷಯವನ್ನು ಹಾಕಿದ್ದಾರೆ. 8ನೇ ತರಗತಿಗೆ ಗಣಿತ ವಿಷಯ ಇಲ್ಲಿ ಬಂದಿದೆ. ಸೊ ಅದು ಸಹ 2 ಗಂಟೆ ಅವಧಿ, 50 ಅಂಕಗಳಿಗೆ. ನೆಕ್ಸ್ಟ್ 2, 3 ಪರೀಕ್ಷೆ ಇರೋದಿಲ್ಲ. 2ನೇ ತಾರೀಕು ಇರಲ್ಲ. 3ನೇ ತಾರೀಕು ಗುಡ್ ಫ್ರೈಡೆ ಇರುತ್ತೆ. 4ನೇ ತಾರೀಕು ನೋಡ್ರಿ ಕೋರ್ ವಿಷಯ ವಿಜ್ಞಾನ ಪರೀಕ್ಷೆ ಇರುತ್ತೆ. ಆ ನಂತರ 5ನೇ ತಾರೀಕು ಭಾನುವಾರ ರಜೆ. ಮತ್ತೆ 6ನೇ ತಾರೀಕು ತೃತೀಯ ಭಾಷೆ. ಇಲ್ಲಿ ನೋಡ್ರಿ, ತೃತೀಯ ಭಾಷೆಯನ್ನ 8ನೇ ತರಗತಿಗಳಿಗೆ ಕೊನೆಯ ದಿವಸ ಇಡಲಾಗಿದೆ. ಇನ್ನು 9ನೇ ತರಗತಿಯ ವೇಳಾಪಟ್ಟಿಯನ್ನು ನೋಡ್ತಾ ಹೋಗೋಣ. 9ನೇ ತರಗತಿ ವೇಳಾಪಟ್ಟಿ ಯಾವ ರೀತಿ ಬದಲಾವಣೆ ಆಗಿದೆಯಪ್ಪ ಅಂತಂದ್ರೆ ನೋಡಿ, ಮಾರ್ಚ್ 2026ರ 9ನೇ ತರಗತಿಯ ಸಂಕಲನಾತ್ಮಕ ಮೌಲ್ಯಮಾಪನದ SA2 ವೇಳಾಪಟ್ಟಿ ಅಂತ. ಸೊ ಈ ವೇಳಾಪಟ್ಟಿಯ ಪ್ರಕಾರ ಯಾವ ರೀತಿ ಇದೆ? 24ನೇ ತಾರೀಕು ಮಂಗಳವಾರ ಪ್ರಥಮ ಭಾಷೆ ಇದೆ. ಸೊ 11 ಗಂಟೆ, 11ರಿಂದ 2.25 ಗಂಟೆ ತನಕ, 2.25 ಗಂಟೆ, 3.25 ಗಂಟೆ ಪರೀಕ್ಷೆ ಅವಧಿ. ಇದು 9ನೇ ತರಗತಿಗೆ. ಯಾಕೆ ಅಂದ್ರೆ 100 ಅಂಕಗಳಿಗೆ ಪರೀಕ್ಷೆ ಇರುತ್ತೆ. 11 ಗಂಟೆಗೆ ಸ್ಟಾರ್ಟ್ ಆಗಿ ಮಧ್ಯಾಹ್ನದವರೆಗೆ ಇರ್ತದೆ. ಅದಾದ ನಂತರ 25ನೇ ತಾರೀಕು ಬುಧವಾರ ಪರೀಕ್ಷೆ ಇರಲ್ಲ. ಆ ನಂತರ ಗುರುವಾರ ವಿಜ್ಞಾನ ವಿಷಯ ಇರ್ತದೆ. 26ನೇ ತಾರೀಕು ವಿಜ್ಞಾನ ವಿಷಯ 11 ಗಂಟೆಯಿಂದ 2:15 ತನಕ 3.25 ಗಂಟೆಗಳ ಅವಧಿ. ಇದು 80 ಅಂಕಗಳಿಗೆ ಇರ್ತಕ್ಕಂಥ ಪರೀಕ್ಷೆ. ಕನ್ನಡ ಪ್ರಥಮ ಭಾಷೆ ಇದ್ರೆ ಅದು 100 ಅಂಕ, ಇಂಗ್ಲಿಷ್ ಪ್ರಥಮ ಭಾಷೆ ಇದ್ರೂ ಸಹ ಅದು 100 ಅಂಕ ಆಗ್ತದೆ. ಇನ್ನ ದ್ವಿತೀಯ ಭಾಷೆ, ಸೊ ಪ್ರಥಮ ಭಾಷೆ ಯಾರಿಗೆ ಕನ್ನಡ ಆಗಿರುತ್ತೋ ಅವ್ರಿಗೆ ದ್ವಿತೀಯ ಭಾಷೆ ಇಂಗ್ಲಿಷ್ ಇರುತ್ತೆ. 27ನೇ ತಾರೀಕು 11 ಗಂಟೆಯಿಂದ 2 ಗಂಟೆ ತನಕ ಅಂದ್ರೆ 3 ಗಂಟೆಗಳ ಅವಧಿ. ಇದು 80 ಅಂಕಕ್ಕೆ ನಡೀತಕ್ಕಂಥದ್ದು. ಇನ್ನು 28, 29, 30, 31 4 ದಿನಗಳ ಕಾಲ ರಜೆ ಇರುತ್ತೆ. ಅದಾದ ನಂತರ ಸಮಾಜ ವಿಜ್ಞಾನ ಪರೀಕ್ಷೆಯನ್ನು ಇಟ್ಟಿದ್ದಾರೆ.
1ನೇ ತಾರೀಕು ಸಮಾಜ ವಿಜ್ಞಾನ ಪರೀಕ್ಷೆ ಇರ್ತದೆ 11ರಿಂದ 2:15ರವರೆಗೆ. ಇದು ಸಹ 3 ಗಂಟೆಗಳ ಅವಧಿಯನ್ನು ಇಲ್ಲಿ ನೀಡಲಾಗಿರ್ತದೆ. 80 ಅಂಕದ ಪರೀಕ್ಷೆ. 2ನೇ ತಾರೀಕು ಇಲ್ಲ ಪರೀಕ್ಷೆ, 3ನೇ ತಾರೀಕಿಲ್ಲ. ಅದಾದ ನಂತರ 4ನೇ ತಾರೀಕು ಗಣಿತ ವಿಷಯದ ಒಂದು ಪರೀಕ್ಷೆ ಇದೆ. ಅದು ಸಹ 3 ಗಂಟೆ 11ಕ್ಕೆ ಸ್ಟಾರ್ಟ್ ಆಗಿ 2:15ಕ್ಕೆ ಮುಗಿಯುತ್ತೆ. ಒಟ್ಟು 80 ಅಂಕಗಳಿಗೆ ಇರ್ತದೆ. ಇನ್ನು ಭಾನುವಾರ ರಜಾ ದಿನ ಇರ್ತದೆ. 6ನೇ ತಾರೀಕು ಸೋಮವಾರ ತೃತೀಯ ಭಾಷೆ ಬೆಳಗ್ಗೆ 11ರಿಂದ ಮಧ್ಯಾಹ್ನ 2 ಗಂಟೆಗೆ 3 ತಾಸುಗಳ ಅವಧಿಗೆ ಇದು ಪರೀಕ್ಷೆ ಇರ್ತದೆ. ಒಟ್ಟು 80 ಅಂಕಗಳಿಗೆ ಇರ್ತದೆ. ಸೊ ಈ ರೀತಿ ಈ ಒಂದು ಪರೀಕ್ಷಾ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಯಾರಪ್ಪ ಅಂದರೆ DSCRTಯ ನಿರ್ದೇಶಕರು ಈ ಒಂದು ವೇಳಾಪಟ್ಟಿಗೆ ಸಹಿ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಸೊ ಈ ವೇಳಾಪಟ್ಟಿಯ ಪ್ರಕಾರ 24ರಿಂದ ಪರೀಕ್ಷೆ ಪ್ರಾರಂಭವಾಗಿ 6ನೇ ತಾರೀಕಿನವರೆಗೆ ಪರೀಕ್ಷೆ ಇರ್ತದೆ. ಈ ಹಿಂದೆ 4ನೇ ತಾರೀಕಿಗೆ ಮುಗಿದೋಗ್ತಾ ಇತ್ತು. ಈಗ 6ನೇ ತಾರೀಕಿನವರೆಗೆ ಪರೀಕ್ಷೆಯನ್ನು ಕಂಟಿನ್ಯೂ ಮಾಡಿದ್ದಾರೆ. ಹಾಗಾಗಿ ಈ ಒಂದು ಹೊಸ ವೇಳಾಪಟ್ಟಿಯನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಇನ್ನು ಇದಕ್ಕಿಂತ ಮತ್ತೆ ಯಾವುದಾದ್ರೂ ಬೇರೆ ವೇಳಾಪಟ್ಟಿ ಬಂತು ಅಂದರೆ ಅದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಈ ಒಂದು ವೇಳಾಪಟ್ಟಿಯನ್ನು ನೋಡೋದ್ರ ಜೊತೆಗೆ ಇದರ ಈ 6ರಿಂದ 9ನೇ ತರಗತಿಯ ಮಾದರಿ ಪ್ರಶ್ನೆ ಪತ್ರಿಕೆಗಳ ಒಂದು ವಿಡಿಯೋಗಳು ಕೂಡ ನಿಮಗೆ ಲಭ್ಯ ಆಗ್ತಾ ಇದೆ. ನೀವು ಯೂಟ್ಯೂಬ್ನಲ್ಲಿ ಹೋಗ್ಬಿಟ್ಟು ಕಲರವ ಟ್ಯುಟೋರಿಯಲ್ಸ್ ಅಂತ ಒಂದು ಸಲ ಟೈಪ್ ಮಾಡಿರಿ. ನಿಮಗೆ ಅವಶ್ಯಕತೆ ಇರ್ತಕ್ಕಂತಹ ಎಲ್ಲ ವಿಷಯಗಳ ಒಂದು ವಿಡಿಯೋಗಳು ಲಭ್ಯವಾಗ್ತಾ ಹೋಗ್ತದೆ ಅಂತ ಹೇಳ್ತಾ FA1, FA2, FA3, FA4 ಜೊತೆಗೆ 10ನೇ ತರಗತಿಯ ಒಂದು ಪರೀಕ್ಷಾ ಒಂದು ವಿಡಿಯೋಗಳು ಸಹ ಇಲ್ಲಿ ನಿಮಗೆ ಅವೈಲಬಲ್ ಆಗಿದ್ದಾವೆ. ಇನ್ನೊಂದು ಹೊಸ ವಿಷಯವನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಏನಪ್ಪಾ ಅದು ಅಂತಂದ್ರೆ ನಮ್ಮ ಒಂದು ಸೊ ಈಗ ನಾವು ಇದರಲ್ಲಿ ಇನ್ನೊಂದು ಹೊಸ ವಿಷಯವನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಏನಪ್ಪ ಅದು ಅಂತಂದರೆ ನಮ್ಮ ಒಂದು ಕಲರವ ಟ್ಯುಟೋರಿಯಲ್ಸಿಂದ SSLC ವೆಕೇಷನ್ ಕ್ಲಾಸನ್ನು ಕೂಡ ಇಲ್ಲಿ ರನ್ ಮಾಡ್ತಾ ಇದ್ದೇವೆ. ಸೊ ಈ ಒಂದು SSLC ವೆಕೇಷನ್ ಕ್ಲಾಸ್ 2026-27ನೇ ತಾರೀಕಿನಿಂದ ಈ ಇಸವಿಯಲ್ಲಿ ನಡೀತಾ ಇರ್ತಕ್ಕಂತಹ ಈ ಒಂದು ವೆಕೇಷನ್ ಕ್ಲಾಸ್ ಏಪ್ರಿಲ್ 1ರಿಂದ ಮೇ 25ರವರೆಗೆ ನಡೀತಾ ಇದೆ. ಈ ವರ್ಷ 9ನೇ ತರಗತಿಯನ್ನು ಪಾಸ್ ಆಗ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ರಜದಲ್ಲಿಯೇ 2 ತಿಂಗಳು ಇವರಿಗೆ ಕೋಚಿಂಗ್ ಕ್ಲಾಸನ್ನು ಮಾಡ್ತಾ ಇರ್ತಕ್ಕಂಥದ್ದು. ರಜದಲ್ಲಿಯೇ ಇಡೀ ಕಂಪ್ಲೀಟ್ ಸಿಲೆಬಸನ್ನು ಮುಗಿಸ್ಕೊಂಡು ಇವರು ಮತ್ತೆ ಶಾಲೆಗೆ ಹೋಗ್ಬೋದು. ಗಣಿತ, ವಿಜ್ಞಾನ ಮತ್ತು ಇವರಿಗೆ ಇಂಗ್ಲೀಷ್ ಕೂಡ ಇರ್ತದೆ, ಜೊತೆಗೆ ಗ್ರಾಮರ್ ಕೂಡ ಇರ್ತದೆ. ಇದಿಷ್ಟೂ ಸಹ 2 ತಿಂಗಳಲ್ಲಿ ಏಪ್ರಿಲ್ 1ರಿಂದ ಮೇ 25ರವರೆಗೆ ಇವರಿಗೆ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂನಲ್ಲಿ ಕ್ಲಾಸನ್ನು ನಡೆಸಲಾಗ್ತದೆ. ಇದರ ಜೊತೆಗೆ ಈ ಒಂದು ನಮ್ಮ ಒಂದು ಟ್ಯುಟೋರಿಯಲ್ಸ್ನಲ್ಲಿ ಕಲರವ ಟ್ಯುಟೋರಿಯಲ್ಸ್ನಲ್ಲಿ ಪ್ರತಿಷ್ಠಿತ ಶಾಲೆಗಳಿಗೆ ಪ್ರವೇಶ ಪರೀಕ್ಷೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಸೊ ಪ್ರತಿಷ್ಠಿತ ಶಾಲೆಗಳಿಗೆ ಪ್ರವೇಶ ಪರೀಕ್ಷೆಯನ್ನು ನಡೆಸ್ತಾ ಇರ್ತಕ್ಕಂಥದ್ರಲ್ಲಿ ಇಲ್ಲಿ ನಾವು ನಿಮಗೆ ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ 5ನೇ ತರಗತಿಯಲ್ಲಿ ಓದ್ತಾ ಇರ್ತಕ್ಕಂತಹ ವಿದ್ಯಾರ್ಥಿಗಳೇನಿದ್ದಾರೋ ಇವರಿಗೆ ಪ್ರತಿಷ್ಠಿತ ಶಾಲೆಗಳು ಅಂದರೆ ಅವರ ಹತ್ತಿರದ ಒಂದು ಟೌನ್ನಲ್ಲಿ ಇರ್ತಕ್ಕಂತಹ ಒಂದು ಪ್ರೈವೇಟ್ ಶಾಲೆಗಳಿಗೆ ಪ್ರವೇಶವನ್ನು ಪಡೆದು 6ನೇ ಕ್ಲಾಸಿಂದ 12ನೇ ತರಗತಿಯವರೆಗೂ ಸಹ ಇವರೆಲ್ಲರೂ ಫ್ರೀಯಾಗಿ ಇವರು ಕೋಚಿಂಗನ್ನು ಪಡಿಬೋದು. ಅಂತಹ ಒಂದು ಅವಕಾಶ ಕೇವಲ SC/ST ಮಕ್ಕಳಿಗೆ ಮಾತ್ರ ಇರ್ತಕ್ಕಂಥದ್ದು. ಅಂತಹ ಯಾರಾದರೂ SC/ST ಮಕ್ಕಳು ಇದ್ದರೆ ಅವರು ಈ ಒಂದು ಪ್ರತಿಷ್ಠಿತ ಶಾಲೆಗಳ ಪ್ರವೇಶ ಪರೀಕ್ಷೆಯನ್ನು ಪಡೆಯೋದಕ್ಕೆ ಅವಕಾಶ ಇದೆ. ಅವರಿಗೆ ಈ ಒಂದು ಅನುಕೂಲ ಯಾರಾದರೂ ಇದ್ದರೆ ನೀವು ತಿಳಿಸ್ಕೊಡ್ಬೋದು. ಇದರ ಜೊತೆಗೆ ಇಲ್ಲಿ ಪ್ರತಿಷ್ಠಿತ ಶಾಲೆಗಳ ಪ್ರವೇಶ ಪರೀಕ್ಷೆಯಲ್ಲಿ ಈಗಾಗಲೇ 2 ವರ್ಷದಿಂದಲೂ ಸಹ ಈ ಪರೀಕ್ಷೆಯನ್ನು ನಡೆಸ್ತಾ ಇದ್ದಿದ್ದು ಹೋದ ವರ್ಷ 90% ಫಲಿತಾಂಶವನ್ನು ಪಡೆದಿದ್ದಾರೆ ಈ ಹುಡುಗರು. ಜೊತೆಗೆ ನವೋದಯ ಕೋಚಿಂಗ್ ಕ್ಲಾಸ್ ಕೂಡ ಮೇನಿಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ಲಾಸ್ಟ್ ಇಯರು ನವೋದಯ ಪರೀಕ್ಷೆಯಲ್ಲಿ 3 ವಿದ್ಯಾರ್ಥಿಗಳು ಇಲ್ಲಿ ಸಕ್ಸಸ್ಸನ್ನು ಪಡೆದು ಅವರು ಅಭ್ಯಾಸವನ್ನು ಈಗ ನವೋದಯ ಶಾಲೆಯಲ್ಲಿ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಪ್ರತಿಷ್ಠಿತ ಶಾಲೆಗಳ ಪ್ರವೇಶ ಪರೀಕ್ಷೆ ಈಗ ಆಲ್ರೆಡಿ ನಮ್ಮ ವಿಡಿಯೋವನ್ನು ಸಹ ನಿಮಗೆ ಕಳಿಸ್ಕೊಟ್ಟಿದ್ದೀವಿ ಯಾವಾಗ ಪ್ರಾರಂಭ ಆಗುತ್ತೆ ಅಂತೇಳಿ. ಏಪ್ರಿಲ್ 15ರಿಂದ ಇದಕ್ಕೆ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತಾ ಇದೆ. ಮೇ 12ಕ್ಕೆ ಇದಕ್ಕೆ ಪರೀಕ್ಷೆ ಇರುತ್ತೆ. ಕಲರವ ಟ್ಯುಟೋರಿಯಲ್ಸಿಂದ ಈ ಒಂದು ಪ್ರತಿಷ್ಠಿತ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಆನ್ಲೈನ್ ಕೋಚಿಂಗ್ ಕ್ಲಾಸನ್ನು ಕೂಡ ಪ್ರಾರಂಭ ಮಾಡಿದ್ದಾರೆ. ಈ ಆನ್ಲೈನ್ ಕೋಚಿಂಗ್ ಕ್ಲಾಸ್ ಯಾವಾಗಿರ್ತದಪ್ಪ ಅಂತಂದರೆ ಬೆಳಿಗ್ಗೆ 6ರಿಂದ 7:30ವರೆಗೆ ಈಗ ಆಲ್ರೆಡಿ ನಡೀತಾ ಇದೆ. ಯಾರಾದರೂ ಜಾಯಿನ್ ಆಗಬೇಕು ಅಂತಂದರೆ ಇಲ್ಲಿರ್ತಕ್ಕಂತಹ ಈ ನಂಬರ್ಗೆ ಕಾಲ್ ಮಾಡಿ ಇದರ ವಿಷಯವನ್ನು ಸಂಪೂರ್ಣವಾಗಿ ತಿಳ್ಕೊಬೋದು. ಇದು ಕಂಪ್ಲೀಟ್ ಆಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೋಸ್ಕರನೇ ಇರ್ತಕ್ಕಂಥದ್ದು. ಅಂತಹ ವಿದ್ಯಾರ್ಥಿಗಳು ನಿಮ್ಗೆ ಯಾರು ಗೊತ್ತಿದ್ರೆ ಅವರಿಗೆ ಈ ವಿಷಯವನ್ನು ತಿಳಿಸಿ ಮತ್ತು ಇಲ್ಲಿರ್ತಕ್ಕಂತಹ ಫೋನ್ ನಂಬರ್ನ ಕೊಟ್ಟು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಕೇಳ್ರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಹೊಸ ಒಂದು ಅಪ್ಡೇಟ್ ಒಂದಿಗೆ ಬರೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.